ಇದು ಈ ಪ್ರಪಂಚದ ನಿರಂತರ ನಿಯಮ. ಯಾವ ರಾಜನು ಯಾವತ್ತಿಗೂ ರಾಜನೇ ಆಗಿರುವುದಿಲ್ಲ. ಯಾವ ಶ್ರೀಮಂತನು ಸದಾ ಕಾಲಕ್ಕೆ ಶ್ರೀಮಂತನೇ ಆಗಿರುವುದಿಲ್ಲ. ಜಗತ್ತಿನಲ್ಲಿ ಸೂರ್ಯನ ಸ್ಥಾನ ಪಡೆಯೋದಕ್ಕೆ ಚಂದ್ರ ಬಂದೇ ಬರುತ್ತಾನೆ. ಈಗ ನಾವು ಯಾವ ಜಾಗ ಬರಡು ಭೂಮಿ ಅಂತ ಕರಿತೀವೋ ಆ ಜಾಗದಲ್ಲಿ ಅರಮನೆಯನ್ನೇ ಸೃಷ್ಟಿ ಮಾಡಬಹುದು. ಹಾಗೆ ನಾವು ಯಾವ ಜಾಗವನ್ನು ಅಪವಿತ್ರ ಅಂತ ಕರಿತೀವೋ ಅದೇ ಜಾಗದಲ್ಲಿ ದೇವಸ್ಥಾನ ಕೂಡ ಸೃಷ್ಟಿ ಆಗಬಹುದು. ಮತ್ತು ಯಾವ ಋತುನು ಕೂಡ ನಿರಂತರವಾಗಿರುವುದಿಲ್ಲ. ಸಮಯ ಕೂಡ ಯಾವಾಗ್ಲೂ ಒಂದೇ ರೀತಿಯಾಗಿರುವುದಿಲ್ಲ. ಇವತ್ತು ನಿಮ್ಮ ಹತ್ತಿರ ಏನಿದೆಯೋ ನಿನ್ನೆ ಅದು ಬೇರೆಯವರದು ಆಗಿತ್ತು. ಇವತ್ತು ನಿಮ್ಮ ಹತ್ತಿರ ಏನಿದೆಯೋ ನಾಳೆ ಅದು ಬೇರೆಯವರ ಹತ್ತಿರ ಹೊರಟು ಹೋಗಬಹುದು. ನಿಮ್ಮ ಹತ್ತಿರ ಏನಾದ್ರೂ ಉಳಿದಿದ್ರೆ ಅದು ಕೇವಲ ನಿಮ್ಮ ಪುಣ್ಯದ ಕೆಲಸ ಮತ್ತು ಕರ್ಮ ಮಾತ್ರ. ಆದರೆ ಆ ಪುಣ್ಯ ಕೆಲಸ ಪರಿಣಾಮನೂ ನಿಮ್ಮದಲ್ಲ. ನೀವು ಕೇವಲ ಒಳ್ಳೆಯ ಕೆಲಸ ಮಾಡುತ್ತಾ ಹೋಗಿ. ಆಮೇಲೆ ಅದು ಏನಾಗುತ್ತೋ ಅದು ಪರಿವರ್ತನೆ. ಈ ಪರಿವರ್ತನೆಯಿಂದ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಅದನ್ನ ಸ್ವಾಗತ ಮಾಡಿ. ನೀವೇನಾದ್ರೂ ಈ ಪರಿವರ್ತನೆಯನ್ನು ನಗ್ತಾ ಸ್ವಾಗತ ಮಾಡಿದ್ರೆ ಆಗ ಪರಿವರ್ತನೆ ಕೂಡ ನಗ್ತಾ ನಗ್ತಾ ನಿಮ್ಮ ಜೊತೆಗೆ ಬರುತ್ತದೆ. ಹಾಗೆ ಯಾವಾಗ್ಲೂ ನಿರಂತರವಾಗಿ ಕೆಲಸ ಮಾಡುತ್ತಾ ಇರಿ. ನಿಮ್ಮ ಜೀವನದಲ್ಲಿ ಪರಿವರ್ತನೆ ಅಂದ್ರೆ ಬದಲಾವಣೆ ತಾನಾಗೇ ಬರುತ್ತದೆ. ಜೈ ಶ್ರೀಕೃಷ್ಣ ಪರಮಾತ್ಮ.